ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ಸಿನ ಸಿಎಂ ಸೀಟಿನ ಕುಸ್ತಿ ಪಂದ್ಯ ಈಗ ಫೈನಲ್ ಹಂತವನ್ನು ತಲುಪಿದೆ. ಅದೆಷ್ಟೋ ಕಷ್ಟಪಟ್ಟು ಉಸಿರು ಬೀಗಿ ಹಿಡ್ಕೊಂಡಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರ ಸಹನೆಯ ಕಟ್ಟೆ ಒಡೆದಿರುವಂಥದ್ದು ಕೊನೆಗೂ ಬಹಿರಂಗ ಆಗಿಬಿಟ್ಟಿದೆ. ಸೊ ಕಾಂಗ್ರೆಸ್ ಸರ್ಕಾರವನ್ನ ಬೀಳ್ಸೋದಕ್ಕೆ ವಿರೋಧ ಪಕ್ಷ ಸ್ಟ್ರಾಟಜಿಯನ್ನ ರೂಪಿಸೋದು ಬೇಡ, ಜನಾಕ್ರೋಶವೂ ಬೇಡ. ಅವರವರೇ ಹೊಡೆದಾಡ್ಕೊಂಡು, ಅವರವರೇ ಬಡ್ದಾಡ್ಕೊಂಡು, ಬೀದಿ ರಂಪ ಮಾಡಿಕೊಂಡು ಸರ್ಕಾರವನ್ನ ಬೆಳ್ಳಿ ತಟ್ಟೆಯಲ್ಲಿಟ್ಕೊಂಡು ಬಿಜೆಪಿ ಕೈಗೆ ಕೊಟ್ಟು ಬಿಡ್ತಾರೆ. ಹೀಗಂತ ಬಿಜೆಪಿ ಅಂದುಕೊಂಡಿದ್ರೆ ದಯವಿಟ್ಟು ಆ ಭ್ರಮೆಯಿಂದ ಹೊರಗೆ ಬಂದು ಬಿಡ್ಲಿ. ಆದರೆ ಈ ಸರ್ಕಾರದಲ್ಲಿ ಏನೊಂದು ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ಮಾತ್ರ ಈಗ ಜಗಜ್ಜಾಹೀರಾಗಿಬಿಟ್ಟಿದೆ. ಮುಖ್ಯವಾಗಿ ಈಗ ರಾಜ್ಯ ಕಾಂಗ್ರೆಸ್ ಒಳಗೆ ಭಿನ್ನಮತ ಭಾರೀ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅದೇ ರೀತಿ ಸಿದ್ದರಾಮಯ್ಯ ಬಣಗಳು ಎದುರು ನಿಂತುಕೊಂಡೇ ಬಡಿದಾಡೋದಕ್ಕೆ ಸಿದ್ಧ ಆಗಿಬಿಟ್ಟಿದೆ. ವೀಕ್ಷಕರೇ, ಬಹುಶಃ ಡಿ.ಕೆ. ಶಿವಕುಮಾರ್ ತಮ್ಮ ತಾಳ್ಮೆಯನ್ನ ಇನ್ನಷ್ಟು ದಿನ ಕಾಪಾಡ್ಕೊಳ್ತಾ ಇದ್ರು ಏನೋ ಗೊತ್ತಿಲ್ಲ. ಸಿದ್ದರಾಮಯ್ಯನನ್ನ ನಂಬದೇ ಹೋದ್ರೂ ಕೂಡ ಹೈಕಮಾಂಡ್ ಮೇಲಿರುವಂತಹ ಭಕ್ತಿ, ಆ ಗೌರವಕ್ಕೋಸ್ಕರ ಆದ್ರೂ ಕೂಡ ಬಾಯಿ ಮುಚ್ಕೊಂಡು ಇರ್ತಾ ಇದ್ರು ಏನೋ ಗೊತ್ತಿಲ್ಲ. ತಮ್ಮ ಬೆಂಬಲಿಗರಿಗೂ ಕೂಡ ಸುಮ್ಮನೆ ಇರೋದಕ್ಕೆ ಹೇಳ್ತಾ ಇದ್ರು ಏನೋ. ಆದರೆ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಇರೋದಕ್ಕೆ ಸಿದ್ದು ಬಿಡ್ಬೇಕಲ್ವೇ? ಅಧಿಕಾರಕ್ಕೆ ಬಂದು 1.5 ವರ್ಷ ಆಗೋಯ್ತು. ಯಾವ ಗ್ಯಾಪ್ ಅಲ್ಲಿ ಸಿಎಂ ಸೀಟ್ ಕೈತಪ್ಪಿ ಹೋಗುತ್ತನ್ನುವಂತಹ ಅಭದ್ರತೆಯಲ್ಲಿ ಸಿದ್ದು ತಮ್ಮ ಬೆಂಬಲಿಗರನ್ನ ಇಟ್ಕೊಂಡು ಶಕುನಿ ತಂತ್ರಗಳನ್ನ ಶುರು ಮಾಡೇ ಬಿಟ್ರು. ಈಗ ಅದೇ ಬ್ಯಾಕ್ ಫೈರ್ ಆಗೋದಕ್ಕೆ ಹೊರಟಿದೆ ಸಿದ್ದರಾಮಯ್ಯನವರಿಗೆ. ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸೀಟು ಸಿಗದೇ ಇರೋ ಹಾಗೆ ಮಾಡೋಣ, ಡಿಸಿಎಂ ಹುದ್ದೆಯಿಂದ ಕೂಡ ಅವರನ್ನ ಕಿತ್ ಹಾಕಿಬಿಡೋಣ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೂಡ ಇಳಿಸ್ಬಿಟ್ಟು ಡಮ್ಮಿ ಮಾಡಿಬಿಡೋಣ. ಸರಿಯಾದ ಸಂದರ್ಭ ಸಿಕ್ಕಿದೆ, ಹಾಗಾಗಿ ಸೈಡ್ ಲೈನ್ ಮಾಡೋದಕ್ಕೆ ಇದು ಒಳ್ಳೆ ಅವಕಾಶ ಅಂತ ಸಿದ್ದು ಈ ಸಲದ ಲೋಕಸಭಾ ಚುನಾವಣೆ ಮುಗಿತಾ ಇದ್ದ ಹಾಗೇನೆ ಭಾರೀ ಪ್ಲಾನ್ ಅನ್ನು ಸಿದ್ಧ ಮಾಡಿಬಿಟ್ರು. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಹೈಕಮಾಂಡ್ ಕೊಟ್ಟಂತಹ ಟಾರ್ಗೆಟ್ ನಷ್ಟು ಸೀಟನ್ನ ಗೆಲ್ಲದೆ ಇದ್ದಂಥದ್ದು, ತಮ್ಮ ಬೆಂಬಲಿಗ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಸಾಧ್ಯ ಆಗದೇ ಇದ್ದಂಥದ್ದು, ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಸಹೋದರ ಡಿ.ಕೆ. ಸುರೇಶ್ ಅವರನ್ನೇ ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ವಿಫಲ ಆಗಿರುವಂಥದ್ದು. ಈ 3 ಪಾಯಿಂಟ್ಗಳನ್ನ ಇಟ್ಕೊಂಡು ಅದ್ರ ಜೊತೆಗೆ ದೇವೇಗೌಡ ಫ್ಯಾಮಿಲಿ ಜೊತೆಗಿನ ಗುದ್ದಾಟ ಆಗಿರಬಹುದು, ಇದನ್ನ ಕೂಡ ಸೇರಿಸ್ಕೊಂಡು ಸಿದ್ದರಾಮಯ್ಯನವರು ತಂತ್ರವನ್ನ ಹೆಣೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 2 ಅಂಕಿ ದಾಟದೇ ಇರೋದಕ್ಕೆ ಡಿ.ಕೆ.ಶಿನೇ ಕಾರಣ. ಇದು ಕೆಪಿಸಿಸಿ ಅಧ್ಯಕ್ಷರ ವೈಫಲ್ಯ. ಇನ್ನು ಒಕ್ಕಲಿಗ ಮತದಾರರನ್ನ ಕರ್ನಾಟಕ ಕಾಂಗ್ರೆಸ್ ಕಳ್ಕೊಳ್ತಾ ಇರೋದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಕಾರಣ. ಹೀಗಂತ ಸಿದ್ದರಾಮಯ್ಯ ತಮ್ಮ ಬಣದ ಮೂಲಕ ಬಿಂಬಿಸೋದಕ್ಕೆ ಶುರು ಮಾಡ್ತಾರೆ. ಇದರ ಬೆನ್ನಲ್ಲೇ ಶುರು ಮಾಡಿಸಿದ್ದು ಡಿಸಿಎಂ ದಂಗಲ್. ಸಿದ್ದು ಬಣದ ಪ್ರಮುಖ ಸಹಕಾರಿ ಸಚಿವ ಕೆ.ಎನ್. ರಾಜಣ್ಣ ಡಿಸಿಎಂ ಖ್ಯಾತಿಯ ಸೆಕೆಂಡ್ ಇನ್ನಿಂಗ್ಸ್ಗೆ ಮುನ್ನುಡಿಯನ್ನ ಬರೀತಾರೆ. ರಾಜ್ಯದಲ್ಲಿರುವಂತಹ ವಿವಿಧ ಸಮುದಾಯಗಳಿಗೆ ಪ್ರಾತಿನಿಧ್ಯ ಬೇಕು, ಮುಂದಿರುವಂತಹ ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ನಮಗೆ ಗೆಲ್ಲೋದಕ್ಕೆ ಇದು ತುಂಬಾ ಮುಖ್ಯ. ಸೊ ರಾಜ್ಯಕ್ಕೆ ಮಿನಿಮಮ್ ಅಂದ್ರು 3 ಉಪಮುಖ್ಯಮಂತ್ರಿ ಬೇಕೇ ಬೇಕು ಅನ್ನುವಂತಹ ವಾದವನ್ನ ಮತ್ತೆ ಚಿಗುರು ಹಾಗೆ ಮಾಡ್ತಾರೆ. ಈ ಸಲ ಕೆ.ಎನ್. ರಾಜಣ್ಣ ಒಬ್ಬರೇ ಮಾತಾಡ್ಲಿಲ್ಲ, ಒಬ್ಬೊಬ್ಬರಾಗಿ ಈ ಆಟಕ್ಕೆ ಎಂಟರ್ ಆಗ್ತಾರೆ. ಯಾರಲ್ಲ? ಸತೀಶ್ ಜಾರಕಿಹೊಳಿ, ಎಂ.ಬಿ. ಪಾಟೀಲ್, ಜಮೀರ್ ಅಹ್ಮದ್ ಖಾನ್, ಪ್ರಿಯಾಂಕ್ ಖರ್ಗೆ. ಹೀಗೆ ಸಿದ್ದರಾಮಯ್ಯನ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರತಿಯೊಬ್ಬರು ಕೂಡ ಧ್ವನಿಯನ್ನ ಎತ್ತೋದಕ್ಕೆ ಶುರು ಮಾಡಿಬಿಟ್ರು. ಇವನ್ ಪರಮೇಶ್ವರ್ ಕೂಡ ಧ್ವನಿಯನ್ನ ಸೇರ್ಸೇ ಬಿಟ್ರು. ಈ ಡಿಸಿಎಂ ವಾರ್ ಹಿಂದಿರುವಂತಹ ಸ್ಟ್ರಾಟಜಿ ಏನು ಅಂತ ಕೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ವೀಕ್ ಮಾಡುವಂಥದ್ದು, ಸಿಎಂ ಸೀಟ್ ಕೇಳದೇ ಇರೋ ಹಾಗೆ ಬಾಯನ್ನ ಮುಚ್ಚುವಂಥದ್ದು, ಎಕ್ಸ್ಟ್ರಾ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿಸುವ ಮೂಲಕ ಡಿ.ಕೆ. ಶಿವಕುಮಾರ್ ಅವರನ್ನ ಹಲ್ಲು ಕಿತ್ತಂತಹ ಹಾವಿನ ತರ ಮಾಡುವಂಥದ್ದು, ಆ ಮೂಲಕ ತಮ್ಮ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂಥದ್ದು. ಇದು ಸಿದ್ದು ಪ್ಲಾನ್ ಆಗಿತ್ತು. ಒಂದು ವೇಳೆ ಡಿ.ಕೆ.ಶಿ ಚನ್ನಪಟ್ಟಣದಲ್ಲಿ ಚುನಾವಣೆಗೆ ನಿಂತರೆ ಅವರನ್ನ ಸೋಲಿಸುವುದಕ್ಕೂ ಕೂಡ ಸಿದ್ದರಾಮಯ್ಯ ಪಡೆ ವ್ಯೂಹವನ್ನ ರಚನೆ ಮಾಡಿಕೊಂಡಿದ್ದಾಗಿತ್ತು. ಆದರೆ
ಡಿ ಕೆ ಶಿ ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ದಡ್ಡನ? ನೋ ವೇ, ಚಾನ್ಸೇ ಇಲ್ಲ. ಸಿದ್ದು ಕಡೆ ಎಷ್ಟು ಬಲ ಇದೆಯೋ ಡಿ ಕೆ ಶಿವಕುಮಾರ್ ಅವರ ಕಡೆ ಕೂಡ ಅಷ್ಟೇ ಬಲ ಇದೆ. ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿನೇ ಇದೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಕುದುರೆ ವ್ಯಾಪಾರದಲ್ಲಿ PhDನೇ ಮಾಡಿದವರು. ಸುಮ್ಮನೆ ಇದ್ದಂತಹ ಡಿ ಕೆ ಶಿಯನ್ನ ಕೆಣಕಿದ್ದೆ ತಡ ನೋಡಿ. ತಮ್ಮ ಬೆಂಬಲಿಗರನ್ನ ಅಲರ್ಟ್ ಮಾಡೇ ಬಿಟ್ರು. ಯಾರು? ಡಿ ಕೆ ಶಿವಕುಮಾರ್ ಮೊದಲಿಗೆ ಡಿ ಕೆ ಸುರೇಶ್ ಸಿದ್ದು ಪಡೆಯನ್ನ ವ್ಯಂಗ್ಯ ಮಾಡ್ತಾರ. 3 DCM ಯಾಕೆ, ಡಜನ್ DCM ಮಾಡ್ರಿ, ಸಾಕಾಗದೆ ಹೋದ್ರೆ ಎಲ್ಲಾ ಮಂತ್ರಿಗಳಿಗೂ DCM ಪಟ್ಟ ಕೊಟ್ಟಬೇಡಿ, ಎಲ್ರೂ DCM ಆಗಿಬಿಡ್ಲಿ ಅಂತ ಸುರೇಶ್ ಅವರು ಹೇಳ್ತಾರೆ. ಅದರ ಬೆನ್ನಲ್ಲೇ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಅವರು ಓಪನ್ ಆಗಿ ಡಿ ಕೆ ಶಿವಕುಮಾರ್ CM ಆಗಲಿ, ಆಮೇಲೆ ಎಷ್ಟು ಜನರನ್ನ ಬೇಕಾದ್ರೂ DCM ಮಾಡ್ರಿ ಅಂತ ಮಾಧ್ಯಮದವರ ಮುಂದೆನೆ ಹೇಳೇ ಬಿಟ್ರು ನೋಡಿ. ಇಷ್ಟೊತ್ತು ಮಗುವಿನ ಚಿವುಟೆ ತೊಟ್ಲು ತೂಗ್ತಾ ಇದ್ದಂತಹ ಸಿದ್ದರಾಮಯ್ಯ ಅವರಿಗೆ ಈಗ ಸ್ವಲ್ಪ ಬಿಸಿ ಮುಟ್ಟಿದ ಹಾಗೆ ಆಗತ್ತೆ. DCM ಹುದ್ದೆ ಬಗ್ಗೆ ಬಹಿರಂಗ ಹೇಳಿಕೆ, ಅದೇ ರೀತಿ ಬಹಿರಂಗ ಚರ್ಚೆ ಮಾಡಬೇಡಿ ಅಂತ ಪಕ್ಷದ ಶಾಸಕರಿಗೆ ಆದೇಶವನ್ನ ಮಾಡ್ತಾರೆ. ಇಲ್ಲಿ ನೀವು ಗಮನಿಸಬೇಕು, DCM ಹುದ್ದೆ ಬಗ್ಗೆ ಮಾತನಾಡಿದಾಗ ಅವ್ರ ಕಡೆಯಿಂದ ಈ ಹೇಳಿಕೆ ಬರಲಿಲ್ಲ. ಆದ್ರೆ CM ಹುದ್ದೆ ಬಗ್ಗೆ ಮಾತು ಬಂದಾಗ ಈ ಹೇಳಿಕೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಬರುತ್ತೆ. ಈಗ ಸಿದ್ದು ಶುರು ಮಾಡಿರುವಂತಹ ಆಟಕ್ಕೆ ಬಿಗ್ಗೆಸ್ಟ್ ಟ್ವಿಸ್ಟ್, ಅದೇ ರೀತಿ ಬಿಗ್ಗೆಸ್ಟ್ ಶಾಕ್ ಕೊಟ್ಟಿರುವಂಥದ್ದು ಒಕ್ಕಲಿಗ ಸ್ವಾಮೀಜಿಗಳು. ಎಸ್, ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿ ಸಿದ್ದರಾಮಯ್ಯನವರಿಗೆ ನೇರವಾಗಿ ಕೇಳಿದ್ದಾರೆ, CM ಸೀಟನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಿ ಅಂತ. ನೀವು ಅನುಭವಿಗಳು, ನೀವು ದೊಡ್ಡವರು, ಹೀಗಂತ ತುಂಬಾ ನಯವಾಗಿ ನೀವು ಮನಸ್ಸನ್ನ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ CM ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಸ್ವಾಮೀಜಿ ಅವರು ಹೇಳಿದಾಗ ಅಲ್ಲಿ ಒಕ್ಕಲಿಗ ಸ್ವಾಮೀಜಿಗಳ ಪಡೆಯೇ ಇತ್ತು. ಹಾಗೇನೆ ಖುದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲೇ ಇದ್ರು. ದಟ್ ಮೀನ್ಸ್ ಇದು ಆಲ್ಮೋಸ್ಟ್ ಫೈನಲ್ ಓವರ್ ಆಫ್ ದ ಮ್ಯಾಚ್. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ CM ಸೀಟ್ ಫೈಟ್ ನ ಕ್ಲೈಮ್ಯಾಕ್ಸ್ ಅಂತಾನೆ ಹೇಳಬಹುದಪ್ಪ. ಸಿದ್ದರಾಮಯ್ಯ ಇದನ್ನ ನಿರೀಕ್ಷೆ ಕೂಡ ಮಾಡಿರ್ಲಿಕ್ಕಿಲ್ಲ. ಇಷ್ಟು ಬಹಿರಂಗವಾಗಿ ಸೀಟಿನಿಂದ ಇಳಿರಿ, ಡಿ ಕೆ ಶಿಗೆ ಆ ಸೀಟನ್ನ ಬಿಟ್ಕೊಡಿ ಅಂತ ಹೇಳ್ತಾರೆ ಅಂತ ಅವರು ಅನ್ಕೊಂಡಿರ್ಲಿಲ್ಲ. ಶಾಕ್ ಆದಂತಹ ಸಿದ್ದು ಅದಾದ ನಂತರ ಸುಧಾರಿಸ್ಕೊಂಡು ಹೊರಗೆ ಬಂದ ಮೇಲೆ ಏನ್ ಹೇಳಿದ್ರು ಗೊತ್ತಾ? CM ಸ್ಥಾನ ತೀರ್ಮಾನ ಮಾಡುವಂಥದ್ದು ಹೈಕಮಾಂಡ್, ಸ್ವಾಮೀಜಿಯವರು ಅಲ್ಲ. ಅಂದ್ರೆ ನಾನು ಯಾರ ಮಾತನ್ನು ಕೇಳಲ್ಲ, ಹಾಗೆಲ್ಲ ಸೀಟ್ ಬಿಟ್ಕೊಡುವಂತಹ ಮಾತೇ ಇಲ್ಲ, ಹೈಕಮಾಂಡ್ ಹೇಳಿ ಆಗ ನೋಡೋಣ ಅಂತ. ಈಗ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಅನುದಾನವನ್ನು ತರೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅನುದಾನವನ್ನು ತರುವಂಥದ್ದು ಹೇಗೆ ಅಂತ ಹೇಳಿದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ. ಅಂದರೆ CM ಸೀಟ್ ಗಟ್ಟಿ ಮಾಡ್ಕೊಳ್ಳುವಂಥದ್ದು, ದಟ್ ಮೀನ್ಸ್ ಹೈಕಮಾಂಡ್ಗೆ ನೈಸ್ ಮಾಡುವಂಥದ್ದು. ಸಿದ್ದರಾಮಯ್ಯನ ಬೆಂಬಲಿಗರು ಕೂಡ ಈಗಾಗಲೇ DCM ಹುದ್ದೆಗೋಸ್ಕರ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೆ ಹೊರಟು ನಿಂತಿದ್ದಾಗಿದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅಂಡ್ ಟೀಮ್ ಈಗ ದೆಹಲಿಯಲ್ಲಿ ಹೈಕಮಾಂಡ್ ಎದುರು ಹೋಗಿ ನಿಂತು ಡಿ ಕೆ ಶಿಯ ತಲೆದಂಡವನ್ನ ಕೇಳತ್ತೆ. ಆದರೆ ಹೈಕಮಾಂಡ್ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಎದುರು ಹಾಕೊಳ್ಳುವಂತಹ ಸ್ಥಿತಿಯಲ್ಲಿ ಇದೆಯಾ? ಡಿ ಕೆ ಶಿವಕುಮಾರ್ಗೆ ದ್ರೋಹವನ್ನ ಮಾಡಿದ್ರೆ ಬರೀ ಒಂದೇ ಒಂದು ದಿನದಲ್ಲಿ ಸರ್ಕಾರ ಉದುರಿ ಬಿದ್ದೋಗುತ್ತೆ. ಆ ಕೆಪಾಸಿಟಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ಈಗ ಇರುವಂತಹ 136 ಶಾಸಕರಲ್ಲಿ ಮುಕ್ಕಾಲು ಪಾಲು ಡಿ ಕೆ ಶಿವಕುಮಾರ್ ಕಡೆನೇ ನಿಲ್ತಾರೆ. ಹಾಗಂತ ಸಿದ್ದರಾಮಯ್ಯನನ್ನ ಎದುರಾಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ತಾಕತ್ತಿದ್ಯಾ? ಅಫ್ಕೋರ್ಸ್ ತಾಕತ್ತು ಇರಬಹುದು. ಆದರೆ ಸಿದ್ದು ಬಣ ತಿರುಗಿ ಬಿದ್ರೂ ಕೂಡ ಡಿ ಕೆ ಶಿ CM ಆಗುವಂಥ ಕನಸು ನುಚ್ಚು ನೂರು ಆಗತ್ತೆ. ಸೊ ಫೈನಲಿ ಏನಾಗತ್ತೆ? ಸಿದ್ದುನೂ ಬೇಡ, ಡಿ ಕೆ ಶಿನೂ ಬೇಡ ಅಂತ ಹೊಸ CM ಆಯ್ಕೆ ಆಗತ್ತಾ? ಅದೇ ಕರ್ನಾಟಕದಲ್ಲಿ ಸರ್ಪ್ರೈಸ್ ಆಗಿ ಬೊಮ್ಮಾಯಿ CM ಆಗಿದ್ರಲ್ಲ, ಅದೇ ರೀತಿ ಆಗತ್ತಾ? ಅಥವಾ ಸಿದ್ದು ಡಿ ಕೆ ಶಿ ಫೈಟ್ ಅಲ್ಲಿ ಸರ್ಕಾರನೇ ಬಿದ್ದೋಗುತ್ತಾ? ಅಥವಾ ಯಾವುದೋ ಒಂದು ಒಪ್ಪಂದವನ್ನ ಮಾಡಿ
ಸಿದ್ದು ಡಿಕೆಶಿ ಇಬ್ಬರನ್ನ ಕೂಡ ಸಮಾಧಾನ ಮಾಡಿ ಅವರನ್ನ ಕಳಿಸುತ್ತಾ ಹೈಕಮಾಂಡ್. ಯಾಕಂದ್ರೆ ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಈ ಅವಕಾಶವನ್ನ ಕಳ್ಕೊಳ್ಳೋದಕ್ಕೆ ಹೈಕಮಾಂಡ್ ಸಿದ್ಧ ಇಲ್ಲ. ಆಕ್ಚುಲಿ ಈಗ ಬಿಜೆಪಿ ಸ್ಟ್ರಾಂಗ್ ಆಗಿ ತನ್ನ ಕೆಲಸವನ್ನ ಮಾಡಬೇಕು. ವಾಲ್ಮೀಕಿ ಹಗರಣ ಆಗಿರಬಹುದು, ಬೆಲೆ ಏರಿಕೆ ಆಗಿರಬಹುದು, ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿರುವಂತದ್ದಾಗಿರಬಹುದು, ಖಜಾನೆ ಖಾಲಿ ಆಗಿರುವಂತದ್ದಾಗಿರಬಹುದು, ಲಾ ಅಂಡ್ ಆರ್ಡರ್ ವೈಫಲ್ಯ ಆಗಿರಬಹುದು, ಇವೆಲ್ಲವನ್ನ ಹಿಡ್ಕೊಂಡು ಭಾರಿ ಹೋರಾಟವನ್ನ ಮಾಡಲೇಬೇಕು. ಇವೆಲ್ಲದರ ಮಧ್ಯ ಸಿಎಂ ಸೀಟಿನ ಜಗಳ ಶುರು ಮಾಡಿಕೊಂಡಿರೋದ್ರ ವಿರುದ್ಧ ಕೂಡ ಸಿಡಿದೇಳಬೇಕು. ಸರ್ಕಾರ ಬೀಳ್ಸೋದಕ್ಕೂ ಕೂಡ ಇದು ಸಕಾಲ, ಸರ್ಕಾರವನ್ನ ತಿದ್ದೋದಕ್ಕೂ ಕೂಡ ಇದು ಸಕಾಲ. ಬಿಜೆಪಿ ಸಮರ್ಥ ವಿರೋಧ ಪಕ್ಷ ಅಂತ ತೋರಿಸ್ಕೊಳ್ಳೋದಕ್ಕೂ ಕೂಡ ಇದು ಸಕಾಲ. ನೋಡೋಣ ಏನಾಗುತ್ತೆ ಅಂತ. ಒಟ್ಟು ರಾಜ್ಯದಲ್ಲಿ ಡಿಸಿಎಂ ಹುದ್ದೆಗಳ ಕಥೆ ಗೊತ್ತಿಲ್ಲ, ಆದರೆ ಸಿಎಂ ಬದಲಾಗುವಂಥ ಸೂಚನೆ ಕಾಣ್ತಾ ಇರೋದಂತೂ ಸತ್ಯ. ನೀವೇನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.